ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ. ಬನ್ನಿ, ಮೇ ತಿಂಗಳ ಕುಂಭರಾಶಿಯ ಮಾಸ ಭವಿಷ್ಯ. ಕಳೆದ ಕೆಲವು ವರ್ಷಗಳ ಗ್ರಹಗತಿಗಳನ್ನು ಹೋಲಿಸಿದರೆ ಈ ಮೇ ತಿಂಗಳು ಕುಂಭರಾಶಿಯವರಿಗೆ ನಿಜಕ್ಕೂ ಅದೃಷ್ಟದ ಬಾಗಿಲು ತೆರೆಯುವ ಸಮಯ ಎಂದು ಹೇಳಬಹುದು. ಇದು ಉತ್ತಮದಲ್ಲಿ ಅತ್ಯುತ್ತಮವಾದ ಮಾಸ. ಮುಟ್ಟಿದ್ದೆಲ್ಲ ಚಿನ್ನವಾಗುವಂತಹ ಯೋಗ ನಿಮ್ಮದಾಗಲಿದೆ. ನಾನು ಕೇವಲ ಹೊಗಳಿ ವಿಡಿಯೋ ಮಾಡಲು ಹೊರಟಿಲ್ಲ ಫ್ರೆಂಡ್ಸ್, ವಾಸ್ತವ ಸ್ಥಿತಿಯನ್ನು ತಿಳಿಸುತ್ತಿದ್ದೇನೆ. ನನಗೆ ವೈಯಕ್ತಿಕವಾಗಿ ಈ ಭವಿಷ್ಯವನ್ನು ಹೇಳುವಾಗ ಅತ್ಯಂತ ಸಂತೋಷ ಮತ್ತು ಸಕಾರಾತ್ಮಕ ಶಕ್ತಿ ಉಂಟಾಗುತ್ತದೆ. ಹಾಗಾದರೆ ಈ ವಿಶೇಷ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಕಾದಿರುವ ಫಲಗಳೇನು, ಎಚ್ಚರ ವಹಿಸಬೇಕಾದ ಅಂಶಗಳೇನು ಎಂಬುದನ್ನು ಜ್ಯೋತಿಷ್ಯ ಶಾಸ್ತ್ರದ ದೃಷ್ಟಿಯಿಂದ ವಿವರವಾಗಿ ನೋಡೋಣ. ಕೆಲವು ಸಣ್ಣ ಪುಟ್ಟ ಅಡಚಣೆಗಳು ಇದ್ದರೂ ಒಟ್ಟಾರೆಯಾಗಿ 90% ಗ್ರಹಬಲವು ನಿಮಗೆ ಅನುಕೂಲಕರವಾಗಿದೆ. ಈ ಮೇ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಪ್ರಾಪ್ತವಾಗಲಿರುವ 15 ಪ್ರಮುಖ ಫಲಗಳು ಮತ್ತು ವಿಚಾರಗಳು ಇಲ್ಲಿವೆ. ಒಂದು, ಆತ್ಮೀಯ ಕುಂಭರಾಶಿಯವರೇ, ಈ ಮೇ ತಿಂಗಳಿನಲ್ಲಿ ನಿಮ್ಮ ಜೀವನಕ್ಕೆ ಒಂದು ಮಹತ್ವದ ತಿರುವು ದೊರೆಯಲಿದೆ. ವಿಶೇಷವಾಗಿ ಮೇ 14ನೇ ತಾರೀಕಿನಿಂದ ಗುರುಬಲವು ನಿಮಗೆ ಅತ್ಯಂತ ಪ್ರಬಲವಾಗಿ ಕೆಲಸ ಮಾಡಲು ಪ್ರಾರಂಭಿಸುತ್ತದೆ. ಜ್ಯೋತಿಷ್ಯದಲ್ಲಿ ಗುರುವನ್ನು ಶುಭ ಗ್ರಹವೆಂದು ಪರಿಗಣಿಸಲಾಗುತ್ತದೆ ಮತ್ತು ಇದರ ಒಲವು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಪ್ರಗತಿ, ಸಮೃದ್ಧಿ ಮತ್ತು ಯಶಸ್ಸನ್ನು ತರುತ್ತದೆ. ಇದು ಕೇವಲ ಹಣಕಾಸಿನ ವಿಚಾರಕ್ಕೆ ಸೀಮಿತವಾಗಿಲ್ಲ. ಆರೋಗ್ಯ, ಕುಟುಂಬ ಸಂಬಂಧಗಳು ಮತ್ತು ಶಿಕ್ಷಣ, ಉದ್ಯೋಗ, ವ್ಯಾಪಾರ ಹೀಗೆ ಸಮಗ್ರ ಜೀವನ ಶೈಲಿಯ ಉನ್ನತಿಯ ಹಾದಿಯಲ್ಲಿ ಸಾಗಲಿದೆ. ಕಳೆದ ಹಲವಾರು ವರ್ಷಗಳಿಂದ ನೀವು ಅನುಭವಿಸಿದ ಕಷ್ಟ, ನಷ್ಟ, ನಿರಾಸೆಗಳಿಗೆ ಇನ್ನು ಮುಂದೆ ವಿರಾಮ ಸಿಗಲಿದೆ. ಅದೃಷ್ಟ ನಿಮ್ಮ ಕೈ ಹಿಡಿದು ನಡೆಸಲಿದೆ. ಯಾವುದೇ ಕಾರ್ಯ ಕೈಗೊಂಡರೂ ಅದರಲ್ಲಿ ದೈವ ಬಲ ನಿಮ್ಮ ಜೊತೆ ಇರುತ್ತದೆ. ಇದು ಜೀವನದಲ್ಲಿ ಸಂತೋಷ, ನೆಮ್ಮದಿ ಮತ್ತು ಆತ್ಮತೃಪ್ತಿಯನ್ನು ಪುನಃ ತಂದುಕೊಡುವ ಸಮಯ. ನೀವು ಕಷ್ಟಪಟ್ಟು ಕೆಲಸ ಮಾಡಿದರೆ ಅದಕ್ಕೆ ತಕ್ಕ ಪ್ರತಿಫಲ ಖಂಡಿತವಾಗಿಯೂ ಸಿಗುತ್ತದೆ. ಈ ಗುರುಬಲದ ಸದುಪಯೋಗ ಪಡೆದುಕೊಂಡು ನಿಮ್ಮ ಜೀವನವನ್ನು ಸಕಾರಾತ್ಮಕವಾಗಿ ರೂಪಿಸಿಕೊಳ್ಳಿ. ಸಪ್ತಮದಲ್ಲಿ ಕೇತು ಗ್ರಹದ ಪ್ರಭಾವ ಮತ್ತು ಎಚ್ಚರಿಕೆಗಳು. ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಕೇತು ಗ್ರಹವು ನೆರಳು ಗ್ರಹವಾಗಿದ್ದು ಇದರ ಸ್ಥಾನವು ಕೆಲವೊಮ್ಮೆ ಅನಿರೀಕ್ಷಿತ ಫಲಿತಾಂಶಗಳನ್ನು ನೀಡುತ್ತದೆ. ನಿಮ್ಮ ರಾಶಿಗೆ ಸಪ್ತಮ ಭಾವದಲ್ಲಿ ಕೇತು ಇರುವುದು ಕೆಲವೊಂದು ಸೂಕ್ಷ್ಮ ಸಮಸ್ಯೆಗಳನ್ನು ತರಬಹುದು. ಸಪ್ತಮ ಭಾವವು ವೈವಾಹಿಕ ಜೀವನ, ಪಾಲುದಾರಿಕೆ ಮತ್ತು ಸಾರ್ವಜನಿಕ ಸಂಬಂಧಗಳನ್ನು ಪ್ರತಿನಿಧಿಸುತ್ತದೆ. ಕೇತು ಇಲ್ಲಿ ಇರುವುದರಿಂದ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು, ವಾದಗಳು ಅಥವಾ ತಪ್ಪು ತಿಳುವಳಿಕೆಗಳು ಉಂಟಾಗಬಹುದು. ವ್ಯಾಪಾರ, ಪಾಲುದಾರಿಕೆಗಳಲ್ಲಿ ಕೆಲವು ಅನಿರೀಕ್ಷಿತ ಅಡಚಣೆಗಳು ಕಾಣಿಸಿಕೊಳ್ಳಬಹುದು. ಎಲ್ಲಕ್ಕಿಂತ ಮುಖ್ಯವಾಗಿ ಅನ್ಯರ ದೃಷ್ಟಿ ಅಥವಾ ನಕಾರಾತ್ಮಕ ಶಕ್ತಿಯ ಪ್ರಭಾವಕ್ಕೆ ಒಳಗಾಗುವ ಸಾಧ್ಯತೆ ಇದೆ. ನೀವು ಕೈಗೊಳ್ಳುವ ಒಳ್ಳೆಯ ಕಾರ್ಯಗಳು, ನಿಮ್ಮ ಪ್ರಗತಿ ಅಥವಾ ನಿಮ್ಮ ಭವಿಷ್ಯದ ಯೋಜನೆಗಳ ಬಗ್ಗೆ ಎಲ್ಲರ ಬಳಿಯೂ ಹೇಳಿಕೊಳ್ಳದಿರುವುದು ಉತ್ತಮ. ಕೆಲವೊಮ್ಮೆ ಇತರರ ಅಸೂಯೆ ಅಥವಾ ನಕಾರಾತ್ಮಕ ಚಿಂತನೆಗಳು ನಿಮ್ಮ ಕೆಲಸಗಳಿಗೆ ಅಡ್ಡಿಪಡಿಸಬಹುದು. ಆದ್ದರಿಂದ ನಿಮ್ಮ ಯೋಜನೆಗಳನ್ನು ಗುಪ್ತವಾಗಿಡಿ ಮತ್ತು ಆಪ್ತರೊಂದಿಗೆ ಮಾತ್ರ ಹಂಚಿಕೊಳ್ಳಿ. ವೈಯಕ್ತಿಕ ಮತ್ತು ಕೌಟುಂಬಿಕ ವಿಷಯಗಳಲ್ಲಿ ಹೆಚ್ಚಿನ ತಾಳ್ಮೆ ಮತ್ತು ಹೊಂದಾಣಿಕೆ ಅಗತ್ಯ. ಈ ಸಣ್ಣ ಅಡಚಣೆಗಳು ತಾತ್ಕಾಲಿಕವಾಗಿದ್ದು ಉಳಿದ ಗ್ರಹಗಳ ಶುಭ ಬಲದಿಂದ ಇವುಗಳನ್ನು ಸುಲಭವಾಗಿ ನಿಭಾಯಿಸಬಹುದು. 3, ಕೆಟ್ಟ ಚಟಗಳು ಮತ್ತು ನಕಾರಾತ್ಮಕ ಮಾತುಗಳಿಂದ ದೂರವಾಗುವ ಯೋಗ. ಕಳೆದ ಕೆಲವು ಕಠಿಣ ಸಮಯಗಳಲ್ಲಿ ಅನುಭವಿಸಿದ ಒತ್ತಡ, ನಿರಾಸೆ ಮತ್ತು ನಷ್ಟಗಳು ಕೆಲವರನ್ನು ಕೆಟ್ಟ ಚಟಗಳತ್ತ ಅಥವಾ ನಕಾರಾತ್ಮಕ ಮಾತಿನತ್ತ ತಳ್ಳಿರಬಹುದು. ಮಾನಸಿಕ ನೆಮ್ಮದಿ ಇಲ್ಲದಿದ್ದಾಗ, ಹಣಕಾಸಿನ ತೊಂದರೆಗಳಿದ್ದಾಗ ಅಥವಾ ಉದ್ಯೋಗದಲ್ಲಿ ಸಮಸ್ಯೆಗಳಿದ್ದಾಗ ಮನುಷ್ಯನಿಗೆ ಕೆಟ್ಟ ಕೋಪ ಬರುವುದು, ಕೆಟ್ಟ ಶಬ್ದಗಳನ್ನು ಬಳಸುವುದು ಅಥವಾ ಮದ್ಯಪಾನ, ಧೂಮಪಾನದಂತಹ ಚಟಗಳಿಗೆ ದಾಸರಾಗುವುದು ಸಾಮಾನ್ಯ. ಆದರೆ ಈ ಮೇ ತಿಂಗಳಿನಲ್ಲಿ ಗ್ರಹಗತಿಗಳು ಬದಲಾಗುವುದರಿಂದ ನಿಮಗೆ ಆಂತರಿಕ ಶಕ್ತಿ ಮತ್ತು ಮನೋಬಲ ವೃದ್ಧಿಯಾಗುತ್ತದೆ. ಶುಭ ಗ್ರಹಗಳ ಪ್ರಭಾವದಿಂದ ನಿಮ್ಮಲ್ಲಿ ಸಕಾರಾತ್ಮಕತೆ ಹೆಚ್ಚುತ್ತದೆ. ಇದರಿಂದಾಗಿ ಈ ಕೆಟ್ಟ ಚಟಗಳಿಂದ ಹೊರಬರುವ ಅಥವಾ ಅವುಗಳಿಂದ ದೂರವಿರಲು ನಿಮಗೆ ಸಹಾಯವಾಗುತ್ತದೆ. ನಿಮ್ಮ ಮಾತಿನಲ್ಲಿ ಗಾಂಭೀರ್ಯ ಮತ್ತು ಸೌಮ್ಯತೆ ಬರುತ್ತದೆ. ಕೋಪ ನಿಯಂತ್ರಣಕ್ಕೆ ಬರುತ್ತದೆ. ನಿಮ್ಮ ವರ್ತನೆಯಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ನೀವೇ ಗುರುತಿಸುವಿರಿ. ಇದು ಕೇವಲ ನಿಮ್ಮ ವ್ಯಕ್ತಿತ್ವವನ್ನು ಉತ್ತಮಪಡಿಸುವುದಲ್ಲದೆ ಸಮಾಜದಲ್ಲಿ ನಿಮ್ಮ ಗೌರವವನ್ನು ಹೆಚ್ಚಿಸುತ್ತದೆ. ಹಿಂದೆ ನಿಮ್ಮಿಂದ ದೂರ ಸರಿದಿದ್ದವರು ನಿಮ್ಮ ಈ ಬದಲಾವಣೆಯನ್ನು ಕಂಡು ಮತ್ತೆ ಹತ್ತಿರವಾಗುವ ಸಾಧ್ಯತೆ ಇದೆ. ಇದು ಆತ್ಮಶುದ್ಧಿ ಮತ್ತು ವ್ಯಕ್ತಿತ್ವ ವಿಕಾಸದ ಸಮಯ. 4, ಸೂಕ್ಷ್ಮ ಮತ್ತು ಗುಪ್ತ ಕಾರ್ಯಗಳಲ್ಲಿ ಯಶಸ್ಸು. ಈ ಮಾಸದಲ್ಲಿ ನೀವು ಕೈಗೊಳ್ಳುವ ಕೆಲವು ಸೂಕ್ಷ್ಮ ಮತ್ತು ಗುಪ್ತ ಕಾರ್ಯಗಳು ಯಶಸ್ಸನ್ನು ಕಾಣುತ್ತದೆ
ಮತ್ತು ಸೂಕ್ಷ್ಮ ಕಾರ್ಯಗಳು ಎಂದರೆ ಚಿಕ್ಕದಾಗಿ ಕಂಡರೂ ಮಹತ್ವಪೂರ್ಣವಾದವು ಅಥವಾ ಕಡಿಮೆ ಜನರಿಗೆ ಗೊತ್ತಾಗುವಂತೆ ಮಾಡುವ ಕೆಲಸಗಳು. ಉದಾಹರಣೆಗೆ ಅಮೂಲ್ಯ ವಸ್ತುಗಳ ಖರೀದಿ, ರಹಸ್ಯವಾಗಿ ಮಾಡುವ ವ್ಯವಹಾರಗಳು ಅಥವಾ ಅತಿ ಮುಖ್ಯವಾದ ವೈಯಕ್ತಿಕ ನಿರ್ಧಾರಗಳು. ಕೆಲವು ವಿಷಯಗಳನ್ನು 4 ಜನರ ಮುಂದೆ ಹೇಳಿದರೆ ಅದಕ್ಕೆ ಅಡ್ಡಿ ಆತಂಕಗಳು ಬರುತ್ತದೆ ಅಥವಾ ಅಸೂಯೆ ಪಡುವವರ ಸಂಖ್ಯೆ ಹೆಚ್ಚುತ್ತದೆ. ವಿಶೇಷವಾಗಿ ವಿವಾಹ ಸಂಬಂಧಗಳ ಮಾತುಕತೆಗಳು ಪ್ರಾರಂಭಿಕ ಹಂತದಲ್ಲಿ ಗೌಪ್ಯವಾಗಿರುವುದು ಉತ್ತಮ. ಈ ಅವಧಿಯಲ್ಲಿ ನಿಮ್ಮ ಗ್ರಹಬಲವು ನಿಮ್ಮ ಗುಪ್ತ ಕಾರ್ಯಗಳಿಗೆ ಬೆಂಬಲ ನೀಡುತ್ತದೆ. ನೀವು ಯಾರಿಗೂ ಹೇಳದೆ ಮಾಡುವ ಕೆಲಸಗಳಲ್ಲಿ ಯಶಸ್ಸು ಹೆಚ್ಚು. ಕಡ್ಡಿ ಇಡುವವರು ಅಥವಾ ಪಿತೂರಿ ಮಾಡುವವರಿಗೆ ಅವಕಾಶ ಸಿಗುವುದಿಲ್ಲ. ನಿಮ್ಮ ಯೋಜನೆಗಳನ್ನು ನಿಮ್ಮೊಳಗೆ ಅಥವಾ ಅತಿ ಆಪ್ತ ಕುಟುಂಬ ಸದಸ್ಯರೊಂದಿಗೆ ಮಾತ್ರ ಹಂಚಿಕೊಂಡು ಕಾರ್ಯಗತಗೊಳಿಸಿದರೆ ಉತ್ತಮ ಫಲಿತಾಂಶ ನಿಶ್ಚಿತ. ಇದು ನಿಮ್ಮ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವುದಲ್ಲದೆ ಅನಗತ್ಯ ಟೀಕೆಗಳು ಮತ್ತು ಅಡೆತಡೆಗಳಿಂದ ನಿಮ್ಮನ್ನು ರಕ್ಷಿಸುತ್ತದೆ. 5 ಸಂತಾನ ಪ್ರಾಪ್ತಿಯ ಭಾಗ್ಯ. ಮದುವೆಯಾಗಿ ಹಲವು ವರ್ಷಗಳಾದರೂ ಸಂತಾನ ಇಲ್ಲದೆ ಚಿಂತೆ ಮಾಡುತ್ತಿರುವ ದಂಪತಿಗಳಿಗೆ ಈ ಮೇ ತಿಂಗಳು ಶುಭ ಸುದ್ದಿಯನ್ನು ತರಬಹುದು. ಜ್ಯೋತಿಷ್ಯದಲ್ಲಿ ಸಂತಾನವನ್ನು 5ನೇ ಭಾವದಿಂದ ನೋಡಲಾಗುತ್ತದೆ ಮತ್ತು ಗುರುವಿನ ಕೃಪೆ ಸಂತಾನಕ್ಕೆ ಅತ್ಯಂತ ಮುಖ್ಯ. ಮೇ 14ರ ನಂತರ ಗುರುಬಲ ಪ್ರಾಪ್ತಿಯಾಗುವುದರಿಂದ ಸಂತಾನವಿಲ್ಲದವರಿಗೆ ಈ ಸಮಯದಲ್ಲಿ ಸಂತಾನ ಪ್ರಾಪ್ತಿಯ ಯೋಗವಿದೆ. ಇದು ದೈವಾನುಗ್ರಹದಿಂದ ಸಿಗುವಂತಹ ವಿಶೇಷ ಭಾಗ್ಯ. ವೈದ್ಯಕೀಯವಾಗಿ ಪ್ರಯತ್ನಿಸುತ್ತಿರುವವರು ತಮ್ಮ ಪ್ರಯತ್ನವನ್ನು ಮುಂದುವರಿಸಿ. ಗ್ರಹಬಲವು ನಿಮ್ಮ ಪ್ರಯತ್ನಕ್ಕೆ ಪೂರಕವಾಗಿ ಕೆಲಸ ಮಾಡುತ್ತದೆ. ಇದು ಕುಟುಂಬದಲ್ಲಿ ಸಂತೋಷ ಮತ್ತು ನೆಮ್ಮದಿಯನ್ನು ತರುವ ಮಹತ್ವದ ಘಟನೆ. ನಿಮ್ಮ ಜಾತಕದಲ್ಲಿ ಸಂತಾನ ಯೋಗವಿದ್ದು ಹಿಂದೆ ಕೆಲವು ಗ್ರಹ ದೋಷಗಳಿಂದ ಅಡಚಣೆಯಾಗಿದ್ದರೆ ಈ ತಿಂಗಳಲ್ಲಿ ಆ ದೋಷಗಳು ನಿವಾರಣೆಯಾಗಿ ಶುಭ ಫಲ ಸಿಗುವ ಸಾಧ್ಯತೆಗಳು ಬಹಳ ಪ್ರಬಲವಾಗಿ ಇದು ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯವನ್ನು ಪ್ರಾರಂಭಿಸುವ ಸಮಯ. 6 ಕೌಟುಂಬಿಕ ಜಗಳಗಳು ಮತ್ತು ವಿವಾದಗಳಿಗೆ ಅಂತ್ಯ. ಕಳೆದ ಕೆಲವು ಸಮಯಗಳಿಂದ ನಿಮ್ಮ ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಷಯಗಳಿಗೆ ಅಥವಾ ದೊಡ್ಡ ಕಾರಣಗಳಿಗೆ ಕಲಹಗಳು, ವಿವಾದಗಳು, ಮನಸ್ತಾಪಗಳು ನಡೆಯುತ್ತಿರಬಹುದು. ಗಂಡ ಹೆಂಡತಿಯರ ಮಧ್ಯೆ, ಒಡಹುಟ್ಟಿದವರ ಮಧ್ಯೆ ಅಥವಾ ತಂದೆ ತಾಯಿ ಮಕ್ಕಳ ಮಧ್ಯೆ ಭಿನ್ನಾಭಿಪ್ರಾಯಗಳು ಮೂಡಿ ಸಂಬಂಧಗಳಲ್ಲಿ ಬಿರುಕು ಮೂಡಿದಿರಬಹುದು. ಆದರೆ ಈ ಮೇ ತಿಂಗಳಲ್ಲಿ ಶುಭ ಗ್ರಹಗಳ ಪ್ರಭಾವದಿಂದ, ವಿಶೇಷವಾಗಿ ಗುರುಬಲದಿಂದ ಈ ಕೌಟುಂಬಿಕ ವಿವಾದಗಳಿಗೆ ಒಂದು ಅಂತ್ಯ ಸಿಗಲಿದೆ. ಕುಟುಂಬ ಸದಸ್ಯರಲ್ಲಿ ತಿಳುವಳಿಕೆ ಹೆಚ್ಚುತ್ತದೆ. ಒಬ್ಬರಿಗೊಬ್ಬರು ಹೊಂದಿಕೊಂಡು ಹೋಗುವ ಮನೋಭಾವನೆ ಬೆಳೆಯುತ್ತದೆ. ಹಿಂದೆ ಇದ್ದ ಉದ್ವಿಗ್ನ ಪರಿಸ್ಥಿತಿ ತಿಳಿಗೊಳ್ಳುತ್ತದೆ. ಸಹಜವಾಗಿ ಯಾವುದೇ ಕುಟುಂಬದಲ್ಲಾದರೂ ಸಣ್ಣ ಪುಟ್ಟ ಏರುಪೇರು ಮಾತುಕತೆಗಳು ಇರುತ್ತವೆ. ಅದು ಅನಿವಾರ್ಯ. ಆದರೆ ದೀರ್ಘಕಾಲದಿಂದ ನಿಮ್ಮನ್ನು ಕಾಡುತ್ತಿದ್ದ ದೊಡ್ಡ ಜಗಳಗಳು ಮತ್ತು ವಿವಾದಗಳು ನಿಲ್ಲುತ್ತವೆ. ಕುಟುಂಬದಲ್ಲಿ ಶಾಂತಿ, ಸಾಮರಸ್ಯ ಮತ್ತು ಪ್ರೀತಿ ನೆಲೆಯೂರುತ್ತದೆ. ದೂರ ಸರಿದಿದ್ದ ಸಂಬಂಧಗಳು ಮತ್ತೆ ಹತ್ತಿರವಾಗುತ್ತವೆ. ಇದು ಕುಟುಂಬದ ಬಂಧನವನ್ನು ಬಲಪಡಿಸುವ ಮತ್ತು ಒಟ್ಟಾಗಿ ಮುಂದುವರಿಯಲು ಪ್ರೇರಣೆ ನೀಡುವ ಸಮಯ. 7ನೇಯದು, ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಫಲಿತಾಂಶ ಮತ್ತು ಏಕದಶದಲ್ಲಿ ಬುಧನ ಪ್ರಭಾವ. ವಿದ್ಯಾರ್ಥಿ ಜೀವನದಲ್ಲಿ ಇರುವವರಿಗೆ, ವಿಶೇಷವಾಗಿ ಉನ್ನತ ಶಿಕ್ಷಣ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರಿಗೆ ಈ ಮೇ ತಿಂಗಳು ಅತ್ಯಂತ ಫಲದಾಯಕವಾಗಿದೆ. IPS, ನೀಟ್, ಬ್ಯಾಂಕ್ ಪರೀಕ್ಷೆಗಳು, ಪಾಲಿಸ್ ಪರೀಕ್ಷೆಗಳು ಅಥವಾ ಯಾವುದೇ ರೀತಿಯ ಪ್ರವೇಶ ಪರೀಕ್ಷೆ ಬರೆಯುವವರಿಗೆ ಯಶಸ್ಸು ನಿಶ್ಚಿತ. ನಿಮ್ಮ ರಾಶಿಯಿಂದ ಏಕದಶ ಭಾವದಲ್ಲಿ ಬುಧ ಗ್ರಹದ ಸಂಚಾರವು ನಿಮ್ಮ ಬುದ್ಧಿಶಕ್ತಿಯನ್ನು ತೀಕ್ಷ್ಣಗೊಳಿಸುತ್ತದೆ. ಏಕದಶ ಭಾವವು ಲಾಭ, ಆಸೆಗಳ ಪೂರೈಕೆ ಮತ್ತು ಹಿರಿಯರ ಸಹೋದರರನ್ನು ಪ್ರತಿನಿಧಿಸುತ್ತದೆ. ಬುಧವು ಬುದ್ಧಿ, ಜ್ಞಾನ, ಸಂವಹನ ಮತ್ತು ವ್ಯಾಪಾರದ ಕಾರಕ ಗ್ರಹ. ಈ ಸಂಯೋಜನೆಯು ವಿದ್ಯಾರ್ಥಿಗಳಿಗೆ ಕಲಿಕೆಯಲ್ಲಿ ಅಸಾಧಾರಣ ಸಾಮರ್ಥ್ಯವನ್ನು ನೀಡುತ್ತದೆ. ನೀವು ಒಮ್ಮೆ ಓದಿದ್ದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಲು ಸುಲಭವಾಗುತ್ತದೆ. ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಗಳಿಸುವಿರಿ. ಕೇವಲ ಓದುವುದು ಮಾತ್ರವಲ್ಲ, ವಿಷಯವನ್ನು ಅರ್ಥ ಮಾಡಿಕೊಳ್ಳುವ ಮತ್ತು ವಿಶ್ಲೇಷಿಸುವ ಸಾಮರ್ಥ್ಯವೂ ಹೆಚ್ಚುತ್ತದೆ. ಇದು ನಿಮ್ಮ ಶೈಕ್ಷಣಿಕ ಗುರಿಗಳನ್ನು ಸಾಧಿಸಲು ಅತ್ಯಂತ ಸೂಕ್ಷ್ಮವಾದ ಸಮಯ. ಕಠಿಣ ಪರಿಶ್ರಮದ ಜೊತೆಗೆ ಗ್ರಹಬಲವು ನಿಮ್ಮ ಕೈ ಹಿಡಿದು ನಿಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ. 8 ಬುಧನ ಪ್ರಭಾವದಿಂದ ವ್ಯಾಪಾರ ವಹಿವಾಟುಗಳಲ್ಲಿ ಅಭೂತಪೂರ್ವ ಲಾಭ. ಏಕದಶ ಭಾವದಲ್ಲಿರುವ ಬುಧನು ಕೇವಲ ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲ, ವ್ಯಾಪಾರಸ್ಥರಿಗೂ ಅಗಾಧ ಲಾಭವನ್ನು ತಂದುಕೊಡುತ್ತಾನೆ. ಬುಧನು ವ್ಯಾಪಾರ, ಸಂವಹನ, ಲೆಕ್ಕಾಚಾರ ಮತ್ತು ಚಾಣಾಕ್ಷತೆಗೆ ಅಧಿಪತಿ. 11ನೇ ಭಾವವು ಧನಲಾಭ, ಆಸೆಗಳ ಪೂರೈಕೆ ಮತ್ತು ದೊಡ್ಡ ವ್ಯವಹಾರಗಳನ್ನು ಸೂಚಿಸುತ್ತದೆ. ಈ ಸಂಯೋಜನೆಯಿಂದ ನಿಮ್ಮ ವ್ಯಾಪಾರ ವಹಿವಾಟುಗಳಲ್ಲಿ ಅನಿರೀಕ್ಷಿತ ಏರಿಕೆ ಕಾಣುವಿರಿ. ದೊಡ್ಡ ವ್ಯಾಪಾರ ಒಪ್ಪಂದಗಳು ಯಶಸ್ವಿಯಾಗುತ್ತವೆ. ಇದು ನಿಮ್ಮ ಬಿಸ್ನೆಸ್ ಅನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ಮತ್ತು ನಿಮ್ಮ ಕಂಪನಿ ಮಲ್ಟಿನ್ಯಾಷನಲ್ ಕಂಪನಿಗಳು ಅಥವಾ ದೊಡ್ಡ ಸಂಸ್ಥೆಗಳೊಂದಿಗೆ ಟೈಅಪ್ ಅಥವಾ ಸಹಭಾಗಿತ್ವ ಮಾಡುವ ಅವಕಾಶಗಳು ಬರಬಹುದು. ಇದರಿಂದ ಧನಲಾಭ ನಿಮ್ಮದಾಗುತ್ತದೆ. ನಿಮ್ಮ ವ್ಯಾಪಾರದ ಪ್ರಮಾಣ ಹೆಚ್ಚುತ್ತದೆ. ಹೊಸ ಗ್ರಾಹಕರು ದೊರೆಯುತ್ತಾರೆ. ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಗಣನೀಯವಾಗಿ ಸುಧಾರಿಸುತ್ತದೆ.
ಮತ್ತು ವ್ಯಾಪಾರದಲ್ಲಿ ಹೊಸ ತಂತ್ರಗಳನ್ನು ಅಳವಡಿಸಲು ಅಥವಾ ಹೊಸ ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡಲು ಇದು ಉತ್ತಮ ಸಮಯ. ನಿಮ್ಮ ಬುದ್ಧಿವಂತಿಕೆ ಮತ್ತು ಪರಿಶ್ರಮದಿಂದ ಅಸಾಧಾರಣ ಯಶಸ್ಸು ಗಳಿಸುವಿರಿ. ಓಕೆ ಫ್ರೆಂಡ್ಸ್, ಈ ಕುಂಭರಾಶಿ ಬಗ್ಗೆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ ಉತ್ತಮ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಫ್ರೆಂಡ್ಸ್.